ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೀಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪ ಲೇಟಾಗಿ ಆಗ್ತಿದ್ದೀನಿ, ಯಾಕೆಂದರೆ ನನಗೆ ಹುಷಾರೇ ಇಲ್ಲ, ಶೀತ, ತಲೆನೋವು, ಜ್ವರ, ಹಂಗಾಗಿ ಸ್ವಲ್ಪ ವಿಡಿಯೋ ಲೇಟಾಗಿ ಆಗ್ತಿದ್ದೀನಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ಇವಾಗ 4 kg ಮಟನ್ ತೊಗೊಂಬಂದಿದ್ವಿ. ಬನ್ನಿ ಫ್ರೆಂಡ್ಸ್, ಅದಕ್ಕೆಲ್ಲ ಏನೇನು ಆಗ್ತದೆ ಅಂತ ಬಿಟ್ಟು ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ನಾನು ಒಂದಿಷ್ಟು ಕಡಲೆ ತೊಗೊಂಡಿದ್ದೆ, ಹಾಗೆ ಶುಂಠಿ ತೊಗೊಂಡಿದ್ದೆ, ಹಾಗೆ ಚಕ್ಕೆ ಒಂದು 4-5, ಲವಂಗ ಒಂದು 4, ಒಂದು ಏಲಕ್ಕಿ ತೊಗೊಂಡಿದ್ದೆ. ಇದಕ್ಕೆ ಒಂದು 10 ಈರುಳ್ಳಿ, ದಪ್ಪನ 10 ಈರುಳ್ಳಿ ತೊಗೊಂಡಿದ್ದೆ. ಹಾಗೆ ಒಂದು 4 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 3 ಒಳಗೆ ಕಾಯಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಖಾರದ ಪುಡಿ ಒಂದು ಲೋಟದಲ್ಲಿ ತೊಗೊಂಡಿದ್ದೆ, ಧನಿಯಾ ಪೌಡರು ಅದೇ ಲೋಟದಲ್ಲಿ ಅರ್ಧ ಲೋಟ ತೊಗೊಂಡಿದ್ದೆ, 1 ಲೋಟ ನೀರು ಕುಡಿಯೋ ಲೋಟದಲ್ಲಿ ಅಷ್ಟು ತೊಗೊಂಡಿದ್ದೆ. ಹಾಗೆ ಫ್ರೆಂಡ್ಸ್, ಇದನ್ನೆಲ್ಲ ರುಬ್ಕೊಂಬಂದಿದ್ದೀವಿ ನೋಡಿ. ಈ ರೀತಿಯಾಗಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಹಾಗೆ ಫ್ರೆಂಡ್ಸ್, ಇದೆಲ್ಲ ರುಬ್ಬಿದಾಗಿದ ತಕ್ಷಣ ನಾವು ಈ ಕಡೆಗೆ ಸ್ಟವ್ ಹಚ್ಕೊಳ್ಳೋಣ ಬನ್ನಿ. ಈ ಕಡೆ ಸ್ಟವ್ ಹಚ್ಕೊಂಬಿಟ್ಟು ಒಂದು ದೊಡ್ಡ ಪಾತ್ರೆ ಇಡ್ತಾ ಇದ್ದೀನಿ. 4 kgಗೆ ಮಾಡಬೇಕಲ್ವ, ಹಂಗಾಗಿ ಸ್ವಲ್ಪ ಗೋರಾಡೋದಕ್ಕೆಲ್ಲ ಸ್ವಲ್ಪ ದೊಡ್ಡದಾಗಿರಲಿ ಪಾತ್ರೆ ಅಂತ ಬಿಟ್ಟು ದೊಡ್ಡ ಪಾತ್ರೆ ಇಟ್ಟು ಮಾಡ್ತಾಯಿದ್ದೀವಿ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಈ 3 ರುಬ್ಬಿರೋದನ್ನು ನಾವು ಈಗ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಣ್ಣೆ ಎಲ್ಲ ಬಿಡಬೇಕು. ಅದು ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋ ರೀತಿಯಾಗಿ ಚೆನ್ನಾಗಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗುತ್ತೆ, ಚೆನ್ನಾಗೆಲ್ಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾಗಿದ ತಕ್ಷಣವೇ ನಾವು ಫಸ್ಟು ಈಗ 2 kg ಮಟನ್ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದು ಮಿಕ್ಸ್ ಮಾಡಿದ ತಕ್ಷಣ ಮತ್ತೆ 2 kg ಮಟನ್ನ ಮತ್ತೆ ತಟ್ಟೆಲಿ ಹಾಕ್ಕೊಂಡು ಮತ್ತೆ ಎಲ್ಲ ನೀಟಾಗೆಲ್ಲ ತೊಳೆದಿಟ್ಕೊಂಡಿದ್ವಿ. ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ಚರ್ಬಿ ಇದೆಲ್ಲ ನಾವು ಈಗಲೇ ಒಂದೇ ಸಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ತುಂಬ ಜಾಸ್ತಿ ಮಟನ್ ಇದ್ದಾಗ ಏನು ಮಾಡ್ತೀವಿ, ಲಾಸ್ಟಿಗೆಲ್ಲ ಒಂದು ಕುದಿ ಆದಮೇಲೆ ಲಾಸ್ಟಿಗೆ ಹಾಕ್ತೀವಿ, ಇಲ್ಲ ಫಸ್ಟ್ಗೆ ಎಣ್ಣೆಲ್ಲ ಕರೆದು ಹಾಕ್ತೀವಿ. ಯಾವ ರೀತಿಯಾಗಾದರೂ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ನೋಡಿ ಮಟನ್ ಮಾತ್ರ ಸಖತ್ತಾಗಿತ್ತು. ನೀವೇ ನೋಡ್ತಾ ಇದ್ದೀರಲ್ವ ಮಟನ್ ಎಷ್ಟು ಚೆನ್ನಾಗಿತ್ತು ಅಂತೇಳ್ಬಿಟ್ಟು. ಸಖತ್ತಾಗಿತ್ತು ಮಟನ್ ಮಾತ್ರ. ಓಕೆ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಅದನ್ನೆಲ್ಲ ನೀರು ಬಿಟ್ಕೊಳ್ಳೋವರೆಗೂ ನೋಡಿ ಈ ರೀತಿಯಾಗಿ ನೀರು ಬಿಟ್ಕೊಳ್ಳೋದಾಗ ಚೆನ್ನಾಗಿ ಕುದಿಸಿದ ಮೇಲೆ ಇದಕ್ಕೆ ನಾವು ಖಾರದ ಪುಡಿ ಮತ್ತು ಧನಿಯಾ ಪೌಡರ್ನ ನಾವು ಹಂಗೆ ಕೈಯಲ್ಲಿ ನೀರು ಹಾಕ್ಬಿಟ್ಟು ಕಲಿಸಿದ್ದೆ. ಮಿಕ್ಸಿಗೆ ಏನು ರುಬ್ಬಿಲ್ಲ, ಅದನ್ನು ಹಂಗೆ ನೀರು ಹಾಕ್ಬಿಟ್ಟು ಕಲಸಿಟ್ಟಿದ್ವಿ. ಅದನ್ನು ಅಷ್ಟು ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಾಗೆ ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಇದೆಲ್ಲ ತೊಗೊಂಡಿದ್ವಲ್ಲ, ಇದನ್ನು ಲಾಸ್ಟಿಗೆ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಇನ್ನು ಸ್ವಲ್ಪ ಬೇಯೋದಿರುತ್ತಪ್ಪ ಅನ್ನೋ ಟೈಮಲ್ಲಿ ಅದನ್ನು ಹಾಕ್ತೀವಿ. ಈಗ ಫಸ್ಟ್ ಇದನ್ನು ಚೆನ್ನಾಗೆಲ್ಲ ಕುದಿಸ್ಕೋಬೇಕು, ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಚೆನ್ನಾಗೆಲ್ಲ ಕುದೀತಾ ಇರಬೇಕಾದ್ರೆ ನಾವು ಇವಾಗ ಮೇಯ್ನ್ ಏನಿರ್ಬೇಕು ಹೇಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಫಸ್ಟು ಉಪ್ಪು ಖಾರ ಹುಳಿ ಇದ್ರೇನಲ್ವ ಚೆನ್ನಾಗಿ ಎಲ್ಲ ಏನೇ ಸಾಂಬಾರಿಗೆ ಆಗಲಿ ಇದಕ್ಕೆ ಮೇಯ್ನು ಉಪ್ಪು ಖಾರ ಚೆನ್ನಾಗಿರಬೇಕು. ಮಟನಿಗೆ ಮಾತ್ರ ಸಖತ್ತಾಗಿರುತ್ತೆ. ಫಸ್ಟು ಉಪ್ಪನ್ನ ಒಂದು ಹಿಡಿಯಷ್ಟು, ಒಂದು ಮುಷ್ಟಿಯಷ್ಟು ಕರೆಕ್ಟಾಗಿ ಬಿಗ್ಗೆ ಹಿಡಿದು ಒಂದು ಮುಷ್ಟಿಯಷ್ಟು ಹಾಕಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು, ನೆಕ್ಸ್ಟು ನಮಗೆ ಸಾಂಬಾರು ಎಷ್ಟು ಬೇಕೋ ಅದು ಅಷ್ಟನ್ನು ನೋಡ್ಕೊಂಬಿಟ್ಟು ನಾವು ನೀರು ಹಾಕ್ತಾಯಿದ್ದೀವಿ. ಆ ಪಾತ್ರೆಯಲ್ಲಿ ಒಂದು ಪಾತ್ರೆ ಫುಲ್ ನೀರು ಹಾಕಿದ್ವಿ ನಾವು. ಇಲ್ಲ ಇನ್ನೊಂದು ಅರ್ಧ ಪಾತ್ರೆ ನೀರು ಹಾಕೋಣ, ಎಲ್ಲ ಮಟನ್ ಎಲ್ಲ ಬೆಂದು ಸಾಂಬಾರಾಗತ್ತಿ ಕರೆಕ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅದರಲ್ಲಿ ಒಂದು ಅರ್ಧ ಪಾತ್ರೆ ತಂದು ಹಾಕಿದ್ವಿ. ಅಷ್ಟಾಗುತ್ತೆ ಫ್ರೆಂಡ್ಸ್, ಸಾಂಬಾರು ಬೇಕಾಗುತ್ತಲ್ವ ಅಂತೇಳ್ಬಿಟ್ಟು. ಉಳಿದ್ರೆ ಒಂದು 2-3 ದಿವಸ ಊಟ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಚರ್ಬಿ ಎಲ್ಲ ಹಿಂಗೆ ಮೇಲ್ಗಡೆ ತೇಳ್ಕೊಂಬಂದಿದೆ, ಚೆನ್ನಾಗಿತ್ತು ಮಾತ್ರ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಚರ್ಬಿ ಜಾಸ್ತಿ ಇತ್ತಲ್ಲ, ಹಂಗಾಗಿ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕಿದ್ವಿ, ಯಾಕೆಂದರೆ ಎಣ್ಣೆ ಹಾಕೋಕ್ಕೆ ಹೋಗ್ಬಾರ್ದು, ಸ್ವಲ್ಪನೇ ಹಾಕಬೇಕು ಚರ್ಬಿ ಇದ್ದಾಗ. ನೋಡಿ ಅದು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ರು ಎಷ್ಟು ಎಣ್ಣೆ ಥರ ಕಾಣಿಸ್ತಿದೆ ಅಲ್ವಾ. ಚೆನ್ನಾಗಿತ್ತು ಮಾತ್ರ, ಮಟನ್ನು ಸಕ್ಕತ್ತಾಗಿತ್ತು. ನೋಡಿ ಫ್ರೆಂಡ್ಸ್, ಮತ್ತೆ ನೀರು ಹಾಕ್ಬಿಟ್ಟು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಕೈ ಬಿಡ್ತೀವಿ. ಹಾಗೆ ಫ್ರೆಂಡ್ಸ್, ಇದು ಒಂದು ಕುದಿ ಬಂದಿತ್ತಲ್ವ, ನೋಡಿ ಇದನ್ನು ಆಮೇಲೆ ಹಾಕೋಣ ಅಂತ ಇಟ್ಟಿದ್ದೀವಿ. ನೋಡಿ ಇವಾಗೆಲ್ಲ ಒಂದು ಕುದಿ ಬರ್ತಾ ಇದೆ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕೈ ಬಿಡೋಣ. ಸ್ವಲ್ಪ ಎಲ್ಲ ಬೆಂದಮೇಲೆ ಆಮೇಲೆ ನಾವು ಅದು ಕೊತ್ತಂಬರಿ ಸೊಪ್ಪು ಕಾಯ್ದು ಅದನ್ನು ರುಬ್ಬಿರೋದನ್ನ ಹಾಕೋಣ. ನೋಡಿ ಫ್ರೆಂಡ್ಸ್, ಇವಾಗಲೇ ಒಂದು 2-3 ಕುದಿ ಬಂದಿದೆ, ಅಲ್ಲ ಅರ್ಧ ಫುಲ್ ಬೆಂದೋಗ್ಬಿಟ್ಟಿದೆ. ಇವಾಗ ನಾವು ಕಾಯಿ, ಹಾಗೆ ಚಕ್ಕೆ, ಹಾಗೆ ಕೊತ್ತಂಬರಿ ಸೊಪ್ಪು ಇದು ರುಬ್ಬಿರೋದನ್ನ ಇದಕ್ಕೆ ಹಾಕ್ಬಿಟ್ಟು, ಈಗ ಕಲರ್ ನೋಡಿ ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಚೇಂಜ್ ಆಯಿತು. ಇಷ್ಟೇ ಫ್ರೆಂಡ್, ತುಂಬ ಸಿಂಪಲಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಬೆಂದಾದ್ಮೇಲೆ ಈ ಮಸಾಲಾನ ಹಾಕಿದರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಇನ್ನೊಂದು ಕುದಿ ಬರ್ಸ್ಬಿಡೋಣ ಚೆನ್ನಾಗಿ, ಇನ್ನು ಬೇಗನೆ ಬೇಯುತ್ತೆ. ಒಳ್ಳೆ ಮಟನ್ ಆದರೆ ಬೇಗ ಬೇಯುತ್ತೆ, ಸ್ವಲ್ಪ ಬಲ್ತಿರೋದು ಆ ಥರ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಇದು ಎಳೆ ಮಟನ್ನು ಚೆನ್ನಾಗಿತ್ತು, ಬೇಗ ಒಂದು 2 ಕುದಿಗೆ ಬೆಂದದ್ದು, ಸಕ್ಕತ್ತಾಗಿತ್ತು ಮಾತ್ರ ಮಟನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಮಟನ್ ಸಾಂಬಾರು ರೆಡಿಯಾಗಿದೆ. ನೋಡಿ ನೆನ ಚರ್ಬಿ ಇದೆಲ್ಲ ಯಾವ ರೀತಿಯಾಗಿ ಚರ್ಬಿ ಎಲ್ಲ ತೇಲ್ತಾ ಇದೆ, ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಮುದ್ದೆ, ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಟನ್ ಸಾಂಬಾರು ಸಕ್ಕತ್ತಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ ಯಾವ ರೀತಿಯಾಗಿತ್ತು ಅಂತ ಹೇಳ್ಬಿಟ್ಟು ನೀವು ಹೇಳಿ. ಓಕೆ ಫ್ರೆಂಡ್ಸ್, ನೋಡಿ ಯುಗಾದಿ ಹಬ್ಬದ ಹೊಸ್ತೊಡಕು ಮಟನ್ ಸಾಂಬಾರು ನೋಡಿ ಈ ರೀತಿಯಾಗಿ ಮಾಡಿದ್ವಿ. ಸಿಂಪಲಾಗಿ ಇಷ್ಟೇ ಮಾಡಿದ್ದು, ಮತ್ತು ಬಿರಿಯಾನಿ ಇದೆಲ್ಲ ಮಾಡಿರಲಿಲ್ಲ. ಸಿಂಪಲಾಗಿ ಸಾಕು ಮಟನ್ ಸಾಂಬಾರು ಅಂತೇಳ್ಬಿಟ್ಟು ಮಾಡಿ. ನೆಕ್ಸ್ಟು ಚಿಕನ್ ಸಾಂಬಾರು ಮಾಡಿದ್ವಿ, ಒಂದು 2 kg ಚಿಕನ್ ತಂದಿದ್ವಿ ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬಾಯ್.